ಕಂಠದಿ ಧರಿಸಿ ವೈಖರಿ ರೂಪಿನಿಂದಲೇ ಒರೆವ ಬ್ರಹ್ಮೈಕ್ಯಕ್ಕೆ ಸರಸ್ವತಿ. ವರ್ಣದ ಉಡುಗೆಯು ಮೂರು ವರ್ಣದ ಕಾಯವು ಗಾಯತ್ರಿಗೆ ಆರು ಬಣ್ಣದ ಉಡುಗೆಯು ಏರಿಸಿರಗಳ ಪಂಚಬ್ರಹ್ಮರ ಮೇರುವಿಗೆ 12 ಗಣಸುಗಳು ಸೇರಿಸಿ ಒಯ್ಯಾಲೆಯಾಡುವ ಮೂರು ಲೋಚನ ಮುಗಿ. ಮೂರು ವರ್ಣದ ಕಾಯವು ಗಾಯತ್ರಿಗೆ ತೆರೆದು ನೋಡಿ ಒಂದು ನಿಮಿಷವು ಧ್ಯಾನಿಸಲು ಭವ ಬಂದನು. ಎಂತು ನಿತ್ಯದಿ ಧ್ಯಾನಿಸುವನೆಂದರಿತು ಮೂರ್ತಿ ಬೆಳವಿಗಳಿಗೆ ನಂತರವೇ ನಿಂತೆಂದು ಮಾಯಾಂತರದೊಳಗಿಸಿ ಮುಂದೆ ಪ್ರತ್ಯಕ್ಷಗಳು ಬೇಡಿದಳಂತೆ ಇವಳ ಕೃಪೆಯವಳು ಏನಂತ ಹೇಳಲಿ ದೇವಿ ಕಾರುಣ್ಯವಳು ನಾನೆಂದ. ಕರುವು ಬಿಟ್ಟಡಬೇರೆ ನೆನೆಸಿದ 5 ಎಳಗಂದಿಯ ಬಳಿಗೆ ತಾವರುವಳು ಉಳಿದ ಭಕ್ತನಡೆ ಗೋವಿಂದಗಲಿ ಕರುಳುಮೆ ವರಿಸುತ್ತ ಬೇಡ ಇವರವರೆಂದಳು. ಯುವ ದಯವಶ್ರನಿಯನೇ ಭಜಿಸುವ ಪುಣ್ಯಾತ್ಮ ಕೇಳೆಂದ. ಆಶೆ ಇಲ್ಲದೆ ಭಜಿಸುವವನಿಗೆ ಏನು ಹೇಳಲಿ ದಾಸಿಯಾಗಿಗಳ ಆಸುಪುರುಷಿ ಕೊಡುವಳೆ ಸಾಯುಜ್ಯ ಮುಕ್ತಿಯನು ವಾಸನಾಕ್ಷಯನಾಗಿ ದೇವಿಯನ ಸಕಲನಾಡಮ್ಮನೆಯುವ ದೋಷರ ಬ್ರಹ್ಮಗುಣವೈಕ್ಯರನ ಕೇಳೆಂದ. ಇಂಥ ಸಗಣೋಪಾಸನದಲ್ಲಿ ನಿರಂತರ ತಿಳಿದಿರಿಸಿರುವ ಮೂರ್ತಿ ಅನಂತ ಮರದ ಮೂರ್ತಿ ತಾನಾಗಿ ತೋರುತ್ತಲಿ ಚಿಂತಿಗಳು ದೇವತೆಗಳು ತಾರಂತು ನನ್ನಲ್ಲಿ ಭಾವಿಸಲಿ ಸುಖವಂತು ಚಿತ್ತಾತ್ಮತಳಗಳಿಂದ ಮರದ ನೆರಳಲ್ಲಿ ಇಲ್ಲಿಯ ತನ್ನೆರಳೊಳಗೆ ನೆರಳಿರುವಂತ ದೇಹಾಯಿ ಕರಚರಣದ ಸ್ತೋತ್ರಗಳನ್ನು ತಳಿಸಿ ಪೀತಾಂಬರದ ನಿಜ ವಿಗ್ರಹವಾಗಿ ತೋರುವುದರಿಂದ ಜಗದೀಪ ಕುಂಡಲ ಮುಕುಟವು ಜಿಗಿರಿಗೆ ಕೌಡ್ಯಾಣ ಕನಕವು ತೆಗೆತೆಗೆ ಯಾವನೇ ಮುತ್ತುಗಳು ಬಹುಗುಣ ಪೀತಾಂಬರಿಗೆ ಒದಗಿಸಿ ಕಳಕೋಟೆ ಸೂರ್ಯರ ಹೊರಗುತ ಮಗಳು ಮೀರಿ ಬೆಳಗುತ್ತಲಿಹನು ಯೋಗೀಂದ್ರ ಹಸ್ತಗಳು ನಾಲ್ಕಾಗಿ ತನಗೆ ವಿಸ್ತರಣದ ಚಕ್ರ ಖಡ್ಗವು ದುಸ್ತರ ದಿಶರ ಜಾರ್ಗಬಿನದಿ ಕಟ್ಟಿಯುತ್ತಲಿ ರಾಮ ಮಸ್ತಕವು ಬತ್ತಳಿಕೆ ಬಸ್ತು ಬೆಳಗುತ್ತಾಕೆ ಚಿಕ್ಕುತ್ತಲಿ ಸುಸ್ಥಿರ ನೋಡಿ ಗಾಯತ್ರಿ ನೀವಿಂದು ಕಣ್ತೆರೆದು ನೋಡಿ ಒಂದು ನಿಮಿಷವು ಧ್ಯಾನಿಸಲು ಭವ ಬಂದನು ಅತ ಕಳಚಿ ಬ್ರಹ್ಮಾನಂದ ಶರದಿಯಳದ್ದಿ ಸಲಹುವೆನೆಂದು ಹೃದಯಾಂಗಣದಿ ಮುದದಿ ಬಂದು ಕೂತಿಗಳು ನೋಡಿ ಗಾಯತ್ರಿ ನೀವಿಂದು ಕಣ್ತೆರೆದು ನೋಡಿ. ಮೂರು ವರ್ಣದ ಕಾಯವು ಗಾಯತ್ರಿಗೆ 6 ಬಣ್ಣದ ಉಡುಗೆಯು ಮೂರು ವರ್ಣದ ಕಾಯವು ಗಾಯತ್ರಿಗೆ 6 ಬಣ್ಣದ ಉಡುಗೆಯು ಏರಿಸಿರಗಳ ಪಂಚಬ್ರಹ್ಮರ ಮೇರುವಿಗೆ 12 ಗಣಸುಗಳು ಸೇರಿಸಿ ಒಯ್ಯಾಲೆಯಾಡುವ ಮೂರು ಲೋಚನ ಮುಕ್ತಿ ಕಾಂತಿಯು ಬಂದು ಕೂತಿಗಳು ನೋಡಿ ಗಾಯತ್ರಿ ನೀವಿಂದು ಕಣ್ತೆರೆದು ನೋಡಿ. ನೀಲದರ್ಪ ಪರಕುಚಾಯುಗಳ ಮಧ್ಯೆ 12 ವಜ್ರ ಸ್ಫುರಿಸಿ ತೋರುವ ಪಾದಕ 2, 3, 5, 6 ಸೇರಿದ ಸರವು ಏಕಾವಳಿಯ ಕಂಠದಿ ಧರಿಸಿ ವೈಖರಿ ರೂಪಿನಿಂದಲೇ ಒರೆವ ಬ್ರಹ್ಮೈಕ್ಯಕ್ಕೆ ಸರಸ್ವತಿ ಎಂದು ಆರತಿ ಬೆಳಗುವೆನು ಶ್ರೀ ಗುರುವಿಗೊಂದರತಿ ಬೆಳಗುವೆನು. ಕರಿನಿಲ್ಲದಿರುವಂತೆ ಪರಮೇಶ ದಾಸನ ಭವಜನ ಜನಸುಮವನರಳಿಸಿ ಮನ ನಿನ್ನೊಳಿರಿಸೆಂದು ಆರತಿ ಬೆಳಗುವೆನು ಶ್ರೀ ಆರತಿ ಬೆಳಗುವೆನು. ಸ್ವಸ್ಥಾನ ಸುಸ್ಥಾನ ಸಪ್ತ ಭೂಮಿಕೆಯೋಳು ಸ್ವಸ್ಥಾನ ಸುಸ್ಥಾನ ಸಪ್ತ